ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ತರಕಾರಿ ಅನ್ನ. ತುಂಬ ರುಚಿಯಾಗಿರುವಂಥ ತರಕಾರಿ ಅನ್ನದಲ್ಲಿ ವಿಧವಾದ ತರಕಾರಿ ಇರುತ್ತೆ, ರೈಸ್ ಇದೆ, ಹಾಗೆಯೇ ಬೇಳೆ ಇರೋದ್ರಿಂದ ಇದೊಂದು ಪವರ್ ಪ್ಯಾಕ್ ಫುಡ್ ಅಂತಲೇ ಹೇಳಬಹುದು. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ತರಕಾರಿ ಅನ್ನ ಮಾಡೋದಕ್ಕೆ ಒಂದು ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ 3 ಟೇಬಲ್ ಸ್ಪೂನ್ ಧನಿಯಾ, 10 ಕೆಂಪು ಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ಹಸಿಕಾಯಿ ತುರಿ, ಹಾಗೆ ಒಂದು 10 ಮೆಣಸಿನಕಾಳು, ಹಾಗೆಯೇ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಹಿಂಗು. ನಾನಿಲ್ಲಿ ಗಟ್ಟಿ ಹಿಂಗೆ ತೊಗೊಂಡಿದ್ದೀನಿ, ಪುಡಿ ಹಿಂಗು ಹಾಕ್ಬೋದು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ರಿಂದ 12 ಬೆಳ್ಳುಳ್ಳಿ ಇಸ್ಗಳನ್ನ ತೊಗೊಂಡಿದ್ದೀನಿ. ಮೊದಲು ನಾವು ಈ ಕಾಯಿ ಮತ್ತು ಬೆಳ್ಳುಳ್ಳಿ ಬಿಟ್ಬಿಟ್ಟು ಇನ್ನೆಲ್ಲನೂ ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಜೀರಿಗೆನ ಹುರ್ಕೋತಾ ಇದ್ದೀನಿ. ಎಲ್ಲ ಪದಾರ್ಥನೂ ಸ್ವಲ್ಪ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವಾಗ ಹುರ್ಕೋಬೇಕಾಗುತ್ತೆ. ಜೀರಿಗೆ ಹುರಿದಾದ್ಮೇಲೆ ನಾನಿಲ್ಲಿ ಧನಿಯಾ ಬೀಜನ ಹುರ್ಕೋತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನೂ ಸ್ವಲ್ಪ ಘಮ ಅಂತ ಸ್ಮೆಲ್ ಬರಬೇಕು, ಹಾಗೆಯೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಹಾಗೆಯೇ ಮೆಣಸನ್ನು ಸ್ವಲ್ಪ ಹುರ್ಕೊಳ್ಳಿ ಲೈಟಾಗಿ. ಮೆಣಸು ಹುರಿದಾದ್ಮೇಲೆ ಹಿಂಗನ್ನು ನಾನಿಲ್ಲಿ ಗಟ್ಟಿ ಹಿಂಗೆ ಸೇರಿಸಿದ್ರಿಂದ ಅದನ್ನು ಸಹ ಹುರ್ಕೋತಾ ಇದ್ದೀನಿ. ಹಾಗೆಯೇ ಒಂದು 2-3 ತೊಟ್ಟು ಎಣ್ಣೆ ಹಾಕ್ಬಿಟ್ಟು ನಾವು ತೊಗೊಂಡಂಥ 10 ಕೆಂಪು ಮೆಣಸಿನ್ಕಾಯಿನೂ ಸಹ ನಾನಲ್ಲಿ ಹುರ್ಕೋತಾ ಇದ್ದೀನಿ. ಈಗ ನಾವು ಹುರಿದಂಥ ಎಲ್ಲ ಸಾಮಾನು ರುಬ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಾವು ತೊಗೊಂಡಂತಹ ಬೆಳ್ಳುಳ್ಳಿನೂ ಹಾಗೆಯೇ ಹಸಿ ಕಾಯಿ ತುರಿನೂ ಸೇರಿಸಿ ಸ್ವಲ್ಪ ನೀರು ಹಾಕಿಬಿಟ್ಟು ಚಟ್ನಿ ಹದಕ್ಕೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ. ನಾನಿಲ್ಲಿ ಈ ಲೋಟದಲ್ಲಿ ಒಂದು 100 ಗ್ರಾಮ್ ಆಗೋಂಥ ಲೋಟ ಇದು, ಅದರಲ್ಲಿ 3 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿ, ಅದೇ ಲೋಟದಲ್ಲಿ 1 ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಒಟ್ಟು 4 ಲೋಟ ಆಗಿದೆ ಅಕ್ಕಿ ಮತ್ತು ಬೇಳೆ ಸೇರಿಸಿ. ಹಾಗೆಯೇ ಅದೇ ಲೋಟದಲ್ಲಿ 10 ಲೋಟದಷ್ಟು ನೀರನ್ನ ಮೆಜರ್ ಮಾಡ್ಕೊಂಡಿದ್ದೀನಿ. ಅಂದರೆ 2.5 ಮೆಜರ್ಮೆಂಟಲ್ಲಿ ನೀರನ್ನ ಮೆಜರ್ ಮಾಡ್ಕೊಂಡಿದ್ದೀನಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ನೆನೆಸೋದಕ್ಕೋಸ್ಕರ ನಾನು ಮೆಜರ್ ಮಾಡ್ಕೊಂಡಿದ್ದೆನಲ್ಲ ನೀರನ್ನ, ಅದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಇದೇ ನೀರನ್ನ ಉಪಯೋಗಿಸಿ ನಾನು ಇಲ್ಲಿ ತರಕಾರಿಯನ್ನು ಮಾಡೋದು. ಇವತ್ತು 10 ಲೋಟದಷ್ಟು ನೀರು ಬೇಕಾಗುತ್ತೆ ಇಷ್ಟು ತರಕಾರಿಯನ್ನು ಮಾಡೋದಕ್ಕೆ. ಮೊದಲು ಕುಕ್ಕರ್ನಲ್ಲಿ ನಾನು ತಗೊಂಡಂಥ ಬೇಳೆನ ತೊಳ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬೇಳೆನ ಬೇಯಿಸೋದಕ್ಕೋಸ್ಕರನೂ ಸಹ ನಾನು ಮೆಜರ್ ಮಾಡ್ಕೊಂಡಂಥ 10 ಲೋಟದ ನೀರಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ವಿಸಲ್ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮೊದಲು ಬೇಳೆ ಬೇಯಿಸ್ಕೊಬಿಟ್ರೆ ಆಮೇಲೆ ಅಕ್ಕಿ ತರಕಾರಿ ಸೇರಿಸಿದ್ರೆ ಬೇಳೆ ಚೆನ್ನಾಗಿ ಬೆಂದಿರುತ್ತಲ್ವ, ರುಚಿಯಾಗಿರುತ್ತೆ. ಇಲ್ಲ ಅಂತಂದರೆ ಬೇಳೆ ಅಷ್ಟು ಕ್ಲೀನಾಗಿ ಪೇಸ್ಟ್ ಆಗೋಲ್ಲ ತರಕಾರಿ ಜೊತೆ ಅನ್ನ ಜೊತೆ ಸೇರಿಸಿದರೆ. ಹಾಗಾಗಿ ಫಸ್ಟು ಬೇಳೆನ ಚೆನ್ನಾಗಿ ಬೇಯಿಸ್ಕೊಬಿಟ್ಟು ಆಮೇಲೆ ನಾವು ತರಕಾರಿನ ಅಕ್ಕಿನ ಸೇರಿಸೋಣ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ತರಕಾರಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಗೋರಿಕಾಯಿ, ಅರ್ಧ ಕಪ್ಪಿನಷ್ಟು ಚಪ್ರದ ಅವರೆಕಾಯಿ, ಹಾಗೆಯೇ ಅರ್ಧ ಕಪ್ಪಿನಷ್ಟು ಬಾಳೆಕಾಯಿ, ನೋಡಿ ಬಾಳೆಕಾಯಿ ಪೀಸ್ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪಿನಷ್ಟು ಆಲೂಗೆಡ್ಡೆ ಪೀಸಸ್ನೂ ಸಹ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಪೀಸಸ್ಸು ನಿಮಗೆ ಇಷ್ಟವಾದಂಥ ತರಕಾರಿ ತೊಗೋಬೋದು. ಕ್ಯಾರೆಟ್, ಬೀನ್ಸು ಸಹ ಸೇರಿಸ್ಬಹುದು. ಹಾಗೆಯೇ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಬದನೆಕಾಯಿ, ಹಾಗೆಯೇ ಒಂದು ಕೆಸುವಿನ ಗೆಡ್ಡೆ ಪೀಸಸ್ನೂ ಸೇರಿಸಿದ್ದೀನಿ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬಿಡಬಹುದು, ಆಪ್ಷನಲ್ಲು. ಇಷ್ಟು ತರಕಾರಿನೂ ನಾವು ಬೇಯಿಸ್ಕೊಂಡಂತಹ ಬೇಳೆಗೆ ಸೇರಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ನಿಮ್ಮಿಷ್ಟ. ಟ್ರೆಡಿಷನಲ್ಲಾಗಿ ಯೂಶ್ವಲಾಗಿ ಈ ತರಕಾರಿನ ಸೇರಿಸ್ತಾರೆ. ನಿಮ್ಗೆ ಯಾವ ತರಕಾರಿ ಬೇಕು ಬೇಡೋ ಅದನ್ನ ನಿಮಗೆ ಇಷ್ಟಂತೆ ಆ್ಯಡ್ ಮಾಡ್ಕೋಬಹುದು. ಈ ತರಕಾರಿ ಬೇಯಿಸೋದಕ್ಕೋಸ್ಕರ ನಾನು ತೆಗೆದುಕೊಂಡಂತಹ ನೀರನ್ನ ಸೇರಿಸ್ತಾ ಇದ್ದೀನಿ. ಒಟ್ಟು 4 ಲೋಟ ಅಕ್ಕಿ ಬೇಳೆಗೆ 10 ಲೋಟ ನೀರು ಬೇಕಾಗುತ್ತೆ. ಇಲ್ಲಿ ನಾವು ನೆನೆಸಿಟ್ಕೊಂಡಂಥ ಹುಣಸೆ ಹಣ್ಣನ್ನು ಕಿವುಚ್ಬಿಟ್ಟು ರಸ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆ ರಸಕ್ಕೆ ನಾವು ಮಾಡಿಟ್ಕೊಂಡಂತಹ ಮಸಾಲೆನೂ ಸಹ ಸೇರಿಸ್ತಾ ಇದ್ದೀನಿ. ಈಗ ಮಸಾಲೆ ರುಬ್ಬೋದಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಸಾರಿನ ಪುಡಿನ ಸೇರಿಸಬಹುದು, ಅದು ಕ್ವಿಕ್ಕಾಗಿ ಈಸಿಯಾಗಿ ಆಗೋಗ್ಬಿಡುತ್ತೆ. ನೋಡಿ, ಇಲ್ಲಿ ಬೇಳೆ ಮತ್ತು ತರಕಾರಿ ನಾವು ಬೇಯಿಸೋಕ್ಕೆ ಇಟ್ಟಿದ್ವಲ್ಲ, ಅದು ಚೆನ್ನಾಗಿ ಕುದೀತಾ ಇದೆ. ಕುದೀತಿರೋಂತಹ ನೀರಿಗೆ ಹುಣಸೆ ಮತ್ತು ಮಸಾಲೆ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ನಾವು ತಗೊಂಡಂಥ ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ಸಹ ನಾವಿಲ್ಲಿ ಸೇರಿಸೋಣ. ಕ್ವಿಕ್ಕಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಸೇರಿರೋದ್ರಿಂದ ಇದೊಂದು ಪವರ್ ಪ್ಯಾಕ್ ಫುಡ್ ಅಂತಲೇ ಹೇಳ್ಬೋದು. 1 ಪಾಟ್ ಮೀಲ್ ಆಗಿ ಸೂಪರಾಗಿ ರುಚಿಯಾಗಿ ರೆಡಿ ಮಾಡಬಹುದು. ಈಗ ಅಕ್ಕಿನೂ ಸಹ ಸೇರಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಕೊಡಿ. ಇದು ಚೆನ್ನಾಗಿ ಕುದಿ ಬಂದಿದೆ ಅಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು
ಇದನ್ನು ಮತ್ತೆ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಇದನ್ನು 3 ವಿಸಲ್ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಈ ತರಕಾರಿಯನ್ನು ತೀರಾ ಸ್ಮ್ಯಾಶ್ ಆಗೂ ಇರಬಾರ್ದು, ಹಾಗೆ ತೀರಾ ಉದುರಾಗೂ ಇರಬಾರ್ದು. ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ತರಕಾರಿಯನ್ನು ಬೇರೆ ಸೂಪರಾಗಿರುತ್ತೆ. ಹಾಗಾಗಿ ನಾನು 4 ಲೋಟ ಅಕ್ಕಿ ಬೇಳೆಗೆ 10 ಲೋಟ ನೀರು ತೊಗೊಂಡಿದ್ದೀನಿ. 2.5 ಮೆಜರ್ಮೆಂಟಲ್ಲಿ ನೀವು ನೀರು ಹಾಕಿದರೆ ಕರೆಕ್ಟಾಗಿರುತ್ತೆ. ಈಗ ಕುಕ್ಕರ್ಗೆ ವಿಸಲ್ ಹಾಕಿ 3 ವಿಸಲ್ ಕುಗ್ಸ್ಬೇಕು. 3 ವಿಸಲ್ ಆಗಿದೆ. ತರಕಾರಿಯನ್ನು ಸೂಪರಾಗಿ ಬೆಂದಿದೆ ನೋಡಿ. ಇಲ್ಲಿ ಕರೆಕ್ಟ್ ಹದದಲ್ಲಿ ಕರೆಕ್ಟಾಗಿ ಬೆಂದಿದೆ ಇದು ತರಕಾರಿಯನ್ನು. ಇದು ಬಿಸಿಯಾಗೂ ರುಚಿಯಾಗಿರುತ್ತೆ. ಹಾಗೆಯೇ ಸ್ವಲ್ಪ ಒಂದು 2 ರಿಂದ 3 ಗಂಟೆ ಆದಮೇಲೂ ಇದು ತುಂಬಾ ರುಚಿಯಾಗಿರುತ್ತೆ. ಅಂದರೆ ಮಧ್ಯಾಹ್ನ ಮಾಡಿದ್ದನ್ನು ರಾತ್ರಿ ತುಂಬಾ ರುಚಿಯಾಗಿರುತ್ತೆ ತರಕಾರಿಯನ್ನು. ತರಕಾರಿ ನಿಮಗೆ ಇಷ್ಟ ಬಂದಂತೆ ನೀವು ಸೇರಿಸ್ಬೋದು. ಅದೇ ಟ್ರೆಡಿಷನಲ್ ಆಗಿ ಈ ತರಕಾರಿನ ನಾನು ಉಪಯೋಗಿಸಿರೋ ತರಕಾರಿನ ಸೇರಿಸ್ತಾರೆ. ಇದನ್ನು ಸೌತ್ ತಮಿಳ್ನಾಡಿನಲ್ಲಿ ಕೂಟಾಂಚೂರು ಅಂತ ಕರೀತಾರೆ. ಅಲ್ಲಿ ಇದೇ ರೀತಿ ತರಕಾರಿಯನ್ನು ಮಾಡೋದು. ಈಗ ಎಲ್ಲ ರೆಡಿಯಾಗಿದೆ. ಇದಕ್ಕೆ ನಾವೀಗ ಎಣ್ಣೆ ಒಗ್ಗರಣೆ ಕೊಡಬೇಕಾಗುತ್ತೆ. ಇಲ್ಲಿ ನಾನು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಸೇರಿಸಿ ಚಟಪಟ ಅನಿಸ್ಬೇಕು. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಈಗ ನಾನು ಸ್ವಲ್ಪ ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆನ ಈ ಬೆಂದಿರೋ ಅಂಥ ತರಕಾರಿ ಅನ್ನಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ರೈತ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಸಂಡಿಗೆ, ಉಪ್ಪಿನಕಾಯಿ, ಹಪ್ಪಳ ತುಂಬಾ ಚೆನ್ನಾಗಿ ಹೊಂದುತ್ತೆ ಅನ್ನದ ಜೊತೆ. ಈಗ ನೋಡಿ ನಾನಿಲ್ಲಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಸೂಪರಾಗಿರೋ ತರಕಾರಿಯನ್ನು ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ಟೇಸ್ಟಿ, ತುಂಬಾ ಹೆಲ್ದಿನೂ ಕೂಡ. ಬೇಳೆ, ಅಕ್ಕಿ, ತರಕಾರಿ ಎಲ್ಲ ಸೇರಿರುವಂಥ ಸೂಪರಾಗಿರೋ ತರಕಾರಿಯನ್ನು ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.